ಸ್ನೇಹಿತರೆ, ನನ್ನ ಹೆಸರು ಯಲ್ಲಲಿಂಗ ಪೂಜಾರಿ. ನಾವಿವತ್ತು IAS 1982 ಪ್ರಶ್ನೆ ಪತ್ರಿಕೆಯ ಭೂಗೋಳಶಾಸ್ತ್ರ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನು IAS, KS, PSI, FD, SDA ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡಿರುವಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸುತ್ತಿದ್ದೇವೆ. ಪ್ಲೇ ಲಿಸ್ಟ್ನಲ್ಲಿ ನೀವು ಹೋಗಿ ನೋಡ್ಬೋದು. ಸ್ನೇಹಿತರೆ, ಇವತ್ತಿನ ಪ್ರಶ್ನೆ ಹೀಗಿರುತ್ತೆ: ವಿಂಧ್ಯ ಹಾಗೂ ಸಾತ್ಪುರ್ ಪರ್ವತ ಶ್ರೇಣಿಗಳ ಮಧ್ಯೆ ಹರಿಯುವ ನದಿ ಯಾವುದಂದರೆ ನರ್ಮದಾ ನದಿ. ನರ್ಮದಾ ನದಿ ವಿಂಧ್ಯ ಹಾಗೂ ಸಾತ್ಪುರ್ ಪರ್ವತ ಶ್ರೇಣಿಗಳ ಮಧ್ಯೆ ಹರಿಯುವ ನದಿಯಾಗಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ದೇಶ ಯಾವುದು? ಸ್ನೇಹಿತರೆ ನೋಡ್ರಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ದೇಶ ಅದು ಭಾರತ. ಭಾರತದಲ್ಲಿ ಅತಿ ಹೆಚ್ಚು ಚಹಾ ಬೆಳೆಯುವ ರಾಜ್ಯ ಯಾವುದಂದರೆ ಅಸ್ಸಾಂ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಅಂದರೆ ಕರ್ನಾಟಕ. ಕರ್ನಾಟಕದಲ್ಲಿ ಯಾವ ಕಾಫಿ ಯಾವ ತಳಿ ಹೆಚ್ಚು ಬೆಳೀತಾರೆ ಅಂದರೆ ರೋಬಸ್ಟ. ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಲೆಗಳಲ್ಲಿ ಮುಖ್ಯ ಪ್ರಕಾರಗಳು. ಸ್ನೇಹಿತರೆ, ಶಿಲೆಗಳಲ್ಲಿ ಮುಖ್ಯ 3 ಪ್ರಕಾರ ಬರ್ತವೆ. ಅವು ಯಾವುವು ಅಂದರೆ, ಅಲ್ಲಿ ಆನ್ಸರ್ ಡಿ ಆಗಿರುತ್ತೆ. ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆ. ನೋಡ್ರಿ, ಅಗ್ನಿಶಿಲೆ, ಜಲಜ ಶಿಲೆ, ರೂಪಾಂತರ ಶಿಲೆ. ಅಗ್ನಿಶಿಲೆಯಿಂದ ಕೆಂಪು ಮಣ್ಣು ಉತ್ಪತ್ತಿ ಆಗುತ್ತೆ ಸ್ನೇಹಿತರೆ. ಮತ್ತು ಬಸಾಲ್ಟ್ ಶಿಲೆಗಳಿಂದ ಕಪ್ಪು ಮಣ್ಣು ಉತ್ಪತ್ತಿ ಆಗುತ್ತೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮಹಾರಾಷ್ಟ್ರ, ಗುಜರಾತ್ ಕಪ್ಪು ಮಣ್ಣಿನಿಂದ ಕೂಡಿದೆ. ನಮ್ಮ ದೇಶದಲ್ಲಿ ತಮಿಳುನಾಡು ಅತಿ ಹೆಚ್ಚು ಕೆಂಪು ಮಣ್ಣಿಂದ ಕೂಡಿದೆ. ನಮ್ಮ ಕರ್ನಾಟಕದಲ್ಲಿ ಹಾವೇರಿ ಜಿಲ್ಲೆ ಅತಿ ಹೆಚ್ಚು ಕಪ್ಪು ಮಣ್ಣಿನಿಂದ ಕೂಡಿದೆ. ಮತ್ತು ತುಮಕೂರು ಅತಿ ಹೆಚ್ಚು ಕೆಂಪು ಮಣ್ಣಿನಿಂದ ಕೂಡಿದೆ. ಏಷ್ಯಾ ಮತ್ತು ಆಫ್ರಿಕಾಗಳು ಒಂದೇ ಭೂಖಂಡಗಳಾಗಿದ್ದವು ಎಂಬ ತೀರ್ಮಾನಕ್ಕೆ ದೊರೆತಿರುವ ಪುರಾವೆ ಏನು? ಏಷ್ಯಾ ಮತ್ತು ಆಫ್ರಿಕಾಗಳು ಒಂದೇ ಭೂಖಂಡಗಳಾಗಿದ್ದವು ಸ್ನೇಹಿತರೆ. ಅದಕ್ಕೇನು ತೀರ್ಮಾನಕ್ಕೆ ದೊರೆತಿರುವ ಪುರಾವೆ ಏನು? ಏನು ಕೊಟ್ಟಿದ್ದಾರೆ? ಏಷ್ಯಾ ಹಾಗೂ ಆಫ್ರಿಕಾದಲ್ಲಿರುವ ಮರುಭೂಮಿಗಳು. ಏಷ್ಯಾ ಮತ್ತು ಆಫ್ರಿಕಾದಲ್ಲಿರುವ ಮರುಭೂಮಿಗಳು. ಬಿ, ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳ ನಿರ್ದಿಷ್ಟ ಪ್ರದೇಶದಲ್ಲಿರುವ ವಾತಾವರಣದಲ್ಲಿನ ಸಮಾನತೆ. ಎರಡೂ ಪ್ರದೇಶಗಳಲ್ಲಿ ಪತ್ತೆಯಾಗಿರುವ ಒಂದೇ ರೀತಿಯ ಪಳೆಯುಳಿಕೆಗಳು. ಡಿ, ಮೇಲಿನ ಎಲ್ಲವು. ಇಲ್ಲಿ ಮೇಲಿನ ಎಲ್ಲವು ಸ್ನೇಹಿತರೆ. ಈ 3 ಕೂಡ ಪುರಾವೆಗಳಾಗಿವೆ. ಖೇತ್ರಿ, ಕೋಲಾರ, ಸಿಂಧ್ರಿ ಹಾಗೂ ಜಾರಿಯಗಳು ಕ್ರಮವಾಗಿ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿವೆ? ನೋಡ್ರಲ್ಲಿ, ಸರಿಯಾದ ಉತ್ತರ ಸ್ನೇಹಿತರೆಯಲ್ಲಿ ಎ ಆಗಿರುತ್ತೆ, ಖೇತ್ರಿ. ಈ ಖೇತ್ರಿ ಮೈನ್ಸು ತಾಮ್ರಕ್ಕೆ ಪ್ರಸಿದ್ಧ ಆಗಿದೆ. ಈ ಖೇತ್ರಿ ಗಣಿ ಎಲ್ಲಿ ಬರುತ್ತೆ ಅಂದರೆ ರಾಜಸ್ಥಾನ ರಾಜ್ಯದಲ್ಲಿ ಬರುತ್ತೆ. ಖೇತ್ರಿ ಗಣಿ ರಾಜಸ್ಥಾನ ಬರುತ್ತೆ. ಖೇತ್ರಿ ಗಣಿ ಯಾವುದಕ್ಕೆ ಪ್ರಸಿದ್ಧ ಆಗಿದೆ? ತಾಮ್ರಕ್ಕೆ. ಕೋಲಾರ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಕರ್ನಾಟಕದಲ್ಲಿ. ಯಾವ ಗಣಿಗಳಿಗೆ ಅಂದರೆ ಚಿನ್ನದ ಗಣಿಗೆ ಪ್ರಸಿದ್ಧ ಆಗಿರುತ್ತೆ ಸ್ನೇಹಿತರೆ. ಸಿಂಧ್ರಿ, ಈ ಸಿಂಧ್ರಿ ಎಲ್ಲಿ ಬರುತ್ತೆ ಅಂದರೆ ಜಾರ್ಖಂಡ. ಇದು ಯಾವುದಕ್ಕೆ ಪ್ರಸಿದ್ಧ ಆಗಿದೆ ಅಂದರೆ ರಸಗೊಬ್ಬರಗಳು. ಝರಿಯಾ ಸ್ನೇಹಿತರೆ, ಇದು ಝರಿಯಾ ಜಾರ್ಖಂಡ್ ರಾಜ್ಯದಲ್ಲಿ ಬರುತ್ತೆ. ಇದು ಕೊಲ್ಲ ಜಿಲ್ಲೆಗೆ ಸಂಬಂಧಿಸಿದೆ. ಪ್ರಶ್ನೆ ಸ್ನೇಹಿತರಲ್ಲಿ ನೋಡ್ರಿ, ಭಾಕ್ರಾನಂಗಲ್, ಹಿರಾಕುಡ್ ಹಾಗೂ ಕೋಶಿ ಯೋಜನೆಗಳು ಕ್ರಮವಾಗಿ ನದಿಗಳ ಮೇಲೆ ಸ್ಥಾಪಿಸಲಾಗಿದೆ. ಅಂದರೆ ಈ 3 ಡ್ಯಾಮ್ಗಳೇನವಲ್ಲ, ಯಾವ ನದಿಗಳ ಮೇಲೆ ನಿರ್ಮಿಸಲಾಗಿದೆ ನೋಡ್ರಿ. ಭಾಕ್ರಾನಂಗಲ್ ಇದು ಸಟ್ಲೇಜ್ ನದಿ ಮೇಲೆ ಸ್ನೇಹಿತರೆ. ಭಾಕ್ರಾನಂಗಲ್ ಏನು ಯೋಜನೆ ಅದಲ್ಲ, ಅದು ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ. ಹಿರಾಕುಡ್ ಯೋಜನೆ ಇದು ಮಹಾನದಿಗೆ ನಿರ್ಮಿಸಲಾಗಿದೆ. ಅದೇ ರೀತಿ ಕೋಸಿ ನದಿ, ಇದು ಕೋಸಿ ಯೋಜನೆ ಕೋಸಿ ನದಿಗೆ ನಿರ್ಮಿಸಲಾಗಿದೆ. ನೋಡ್ರಿ, ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಭಾಕ್ರಾನಂಗಲ್ಲು ಸಟ್ಲೇಜು, ಹಿರಾಕುಡ್ ಮಹಾನದಿ, ಕೋಸಿ ಯೋಜನೆ ಕೋಸಿ ನದಿ. ಈ ಸಟ್ಲೇಜ್ ಡ್ಯಾಮ್ ಎಲ್ಲಿ ಬರುತ್ತೆ ಅಂದರೆ ಇದು ಹಿಮಾಚಲ ಪ್ರದೇಶದಲ್ಲಿ ಬರುತ್ತೆ. ಈ ಹಿರಾಕುಡ್ ಡ್ಯಾಮ್ ಎಲ್ಲಿ ಬರುತ್ತೆ ಅಂದರೆ ಒಡಿಸ್ಸಾನಲ್ಲಿ ಬರುತ್ತೆ. ಕೋಸಿ ಡ್ಯಾಮ್ ಎಲ್ಲಿ ಬರುತ್ತೆ ಅಂದರೆ ಬಿಹಾರ್ನಲ್ಲಿ ಬರುತ್ತೆ. ಕಂಟೋರ್ ಬೆಂಡಿಂಗ್ ಕೆಳಗಿನ ಯಾವುದಕ್ಕೆ ಬಳಸಲಾಗುತ್ತದೆ ಅಂದರೆ ಕಂಟೋರ್ ಫಾರ್ಮಿಂಗ್ ಮಾಡ್ತಾರೆ ಸ್ನೇಹಿತರೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ತಪ್ಪಿಸಲು ಇಲ್ಲಿ ಕಂಟೋರ್ ಬೆಂಡಿಂಗ್ ಮಾಡ್ತಾರೆ. ಈ ರೀತಿಯಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಸ್ನೇಹಿತರೆ. ಡನ್ಕನ್ ಪಾಸ್ ಎಲ್ಲಿದೆ ನೋಡ್ರಿ. ಡನ್ಕನ್ ಪಾಸ್ ಎಲ್ಲಿದೆ? ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಇದು. ಡನ್ಕನ್ ಪಾಸ್ ಇದು ದಕ್ಷಿಣ ಅಂಡಮಾನ ಮತ್ತು ಲಿಟಲ್ ಅಂಡಮಾನ. ಇಲ್ಲಿ ನೋಡ್ಬೋದು ನಾವು ಚಿತ್ರದಲ್ಲಿ. ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಕಂಡುಬರುತ್ತದೆ. ದಕ್ಷಿಣ ಅಂಡಮಾನ ಮತ್ತು ಲಿಟಲ್ ಅಂಡಮಾನ್ ಮಧ್ಯೆ ಡನ್ಕನ್ ಪಾಸ್ ಕಂಡುಬರುತ್ತೆ. ಇಲ್ಲಿ ಹೈಗ್ರೋಮೀಟರ್ನ ಕೆಳಗಿನ ಏನನ್ನು ಅಳೆಯಲು ಬಳಸುತ್ತಾರೆ ಸ್ನೇಹಿತರೆ? ಹೈಗ್ರೋಮೀಟರ್ ಕೆಳಗಿನ ಏನನ್ನು ಅಳೆಯಲು ಬಳಸುತ್ತಾರೆ? ಇಲ್ಲಿ ಸಾಪೇಕ್ಷ ತೇವಾಂಶನ ಅಳೆಯಲು ಹೈಗ್ರೋಮೀಟರನ್ನು ಬಳಕೆ ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಆದ ಪ್ರಶ್ನೆ, ಭಾರತ ಯಾವ ರಾಜ್ಯವು ಅತಿ ಹೆಚ್ಚು ಉದ್ದದ ತೀರ ಪ್ರದೇಶವನ್ನು ಹೊಂದಿದೆ? ಅದು ಯಾವುದಂದರೆ ಆಂಧ್ರ ಪ್ರದೇಶ. ಸ್ನೇಹಿತರಲ್ಲಿ ಭಾರತ ಅತಿ ಹೆಚ್ಚು ಸಮುದ್ರ ತೀರ ಹೊಂದಿದ್ದು ಗುಜರಾತ. ಬಟ್ ಇಲ್ಲಿ ಆಂಧ್ರ ಪ್ರದೇಶ ಆಪ್ಷನ್ದಾಗಿಲ್ಲ.
ಆ ಗುಜರಾತ್ ಆದ ನಂತರ ಸೆಕೆಂಡ್ ಆಂಧ್ರ ಪ್ರದೇಶ ಇದೆ. ನೋಡಿರಿ, ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಸಮುದ್ರ ತೀರವನ್ನು ಹೊಂದಿರುವ ರಾಜ್ಯ ಯಾವುದು ಅಂದರೆ ಅದು ಗುಜರಾತ. ಓಕೆ, ಅದಾದ ನಂತರ ಆಂಧ್ರ ಪ್ರದೇಶ. ಇಲ್ಲಿ ನೋಡಿರಿ, ಇಲ್ಲಿ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕ ಕೊಟ್ಟಿದ್ದಾರೆ. ಇದರಲ್ಲಿ ಆಂಧ್ರ ಪ್ರದೇಶ ಕರೆಕ್ಟ್ ಆಗುತ್ತೆ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.